ಯಾವ ಹೂವು ಯಾರ ಮುಡಿಕೋ ಭಾಗ 177. ಊಟದ ಸಮಯವಾದರೂ ಸಾನ್ವಿ ವಿಕ್ರಮ್ ಬರದ ಕಾರಣ ಪಂಕಜ್ ಟೆನ್ಷನ್ ಇಂದ ವಿಕ್ರಮ್ಗೆ ಕಾಲ್ ಮಾಡಿದ. ವಿಕ್ರಮ್ ಕಾಲ್ ರಿಸೀವ್ ಮಾಡಿದವನು, ಸಾರಿ ಪಂಕಜ್, ನಾವು ಬರೋದು ತುಂಬಾ ಲೇಟ್ ಆಗುತ್ತೆ, ನಮ್ಮನ್ನ ಕಾಯೋದಕ್ಕೆ ಹೋಗ್ಬೇಡಿ ಎಂದಾಗ ಪಂಕಜ್, ಯಾಕೋ ಸಾನ್ವಿಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಎಂದಾಗ ವಿಕ್ರಮ್, ಇಲ್ಲ ಸಾನ್ವಿಗೆ ಏನೋ ಪ್ರಾಬ್ಲಮ್ ಇಲ್ಲ, ಅವಳು ಚೆನ್ನಾಗಿದ್ದಾಳೆ, ಆದ್ರೆ ಇಲ್ಲಿ ಏನೋ ಬೇರೆ ಪ್ರಾಬ್ಲಮ್, ಗಾಬರಿ ಆಗುವಂತದ್ದು ಏನೂ ಇಲ್ಲ, ಆದ್ರೆ ಈಗ ಆ ವಿಷಯನ ಹೇಳೋಕ್ಕಾಗಲ್ಲ, ಮನೆಗೆ ಬಂದಾಗ ಹೇಳ್ತೀನಿ. ನೋಡು, ತುಂಬಾ ಲೇಟ್ ಆದ್ರೆ ನಾವು ಮನೆಗೆ ಬರೋದಕ್ಕೆ ಹೋಗಲ್ಲ, ಸೀದಾ ನಾನು ಹಾಸ್ಪಿಟಲ್ ನಲ್ಲಿರೋ ನನ್ನ ರೂಮ್ಗೆ ಸಾನ್ವಿನ ಕರ್ಕೊಂಡು ಹೋಗ್ತೀನಿ, ನೀವು ನಮಗೋಸ್ಕರ ಕಾಯ್ಬೇಡಿ, ಅಪ್ಪ ಅಮ್ಮ ಕೇಳಿದ್ರೆ ಏನಾದ್ರೂ ಹೇಳು ಪ್ಲೀಸ್ ಎಂದು ಕಾಲ್ ಕಟ್ ಮಾಡಿದ. ಮನೆಯವರೆಲ್ಲ ಕೇಳಿದಾಗ ಪಂಕಜ್ ವಿಧಿ ಇಲ್ಲದೆ ಸಾನ್ವಿ ಬ್ಲಡ್ ಕೊಟ್ಟ ಬಗ್ಗೆ ಹೇಳಲೇಬೇಕಾಯ್ತು. ಆ ವಿಷಯ ಹೇಳಿದ ನಂತರ ಇವತ್ತು ಒಂದು ರಾತ್ರಿ ಸಾನ್ವಿನ ಹಾಸ್ಪಿಟಲ್ ನಲ್ಲೇ ಇರಿಸ್ಕೊತೀನಿ ಅಂತ ವಿಕ್ರಮ್ ಹೇಳ್ದ ಎಂದು ಹೇಳಿದ. ಊಟ ಮುಗಿದ ನಂತರ ಎಲ್ಲರೂ ಮಲಗಲು ಹೋದಾಗ ಪಂಕಜ್, ಸಂಜಯ್ ಮತ್ತು ಪಲ್ಲವಿಗೆ ವಿಕ್ರಮ್ ಬೇರೆ ಏನೋ ಪ್ರಾಬ್ಲಮ್ ಅಂದ. ನನ್ಗೆ ತಿಳಿದ ಮಟ್ಟಿಗೆ ವಿಕ್ರಮ್ ಸಾನ್ವಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಅವಳು ಯಾವಾಗ್ಲೂ ಡಲ್ ಆಗಿರ್ತಾಳೆ, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತಿದ್ದ. ಅವನಿಗೆ ಸಾನ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನಿಸ್ತಿದೆ. ಅವನಿಗೆ ಗೊತ್ತಿಲ್ಲದೆ ಸಾನ್ವಿನ ತುಂಬಾ ಹಚ್ಕೊಂಡಿದ್ದಾನೆ. ಅವನಿಗೆ ಸಾನ್ವಿನ ಬಿಟ್ಟು ಇರೋದಕ್ಕೆ ಗೊತ್ತಿಲ್ಲ, ಅದೇ ನಿಜವಾದ ಕಾರಣ. ಅದನ್ನ ಬಚ್ಚಿಡೋಕೆ ಏನೇನೋ ಹೇಳ್ತಿದ್ದಾನೆ. ವಿಕ್ರಮ್ ಸಾನ್ವಿ ಇವತ್ತು ಇಬ್ಬರು ಒಟ್ಟಿಗೆ ಇರ್ತಾರೆ. ಸಾನ್ವಿ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ. ಬೆಳಗ್ಗೆ ಬೇರೆ ಎಂದವನು ನಾಲಿಗೆ ಕಚ್ಚಿ ಸುಮ್ಮನಾದ. ಆದರೆ ಸಂಜೆ ಬಿಡದೆ ಬೆಳಗ್ಗೆ ಏನು ಎಂದ. ಪಲ್ಲವಿ ಕೂಡ ಬೆಳಗ್ಗೆ ಏನಾಯ್ತು ಹೇಳಿ ಎಂದು ಬಲವಂತ ಮಾಡಿದಾಗ ಪಂಕಜ್ ವಿಧಿ ಇಲ್ಲದೆ ಬೆಳಗ್ಗೆ ವಿಕ್ರಮ್ ಸಾನ್ವಿ ಹತ್ರ ಮಾತಾಡೋ ಪ್ರಯತ್ನ ಮಾಡಿದಾನೆ. ಅವಳು ಇವನ ಕೈಗೆ ಸಿಗದೆ ತಪ್ಪಿಸಿಕೊಂಡು ಬರೋ ಪ್ರಯತ್ನ ಮಾಡಿದಾಗ ವಿಕ್ರಮ್ ಅವಳನ್ನ ಬಲವಂತವಾಗಿ ತಡೆಯೋಕೆ ಹೋಗಿದ್ದಾನೆ. ಆಗ ಸಾನ್ವಿ ತನ್ನ ಮುಷ್ಟಿಯಿಂದ ವಿಕ್ರಮ್ನ ಹೊಟ್ಟೆಗೆ ಪಂಚ್ ಮಾಡಿದಾಳೆ. ವಿಕ್ರಮ್ ನನ್ನ ಹತ್ರ ಬಂದು ಕೈ ಇಟ್ಟು ಅಡ್ಡ ಹಾಕಿದ್ದಕ್ಕೆ ಹೊಟ್ಟೆಗೆ ಒಂದೇ ಒಂದು ಗುದ್ದಿದ್ಲು. ಎಷ್ಟು ನೋವಾಯ್ತು ಗೊತ್ತಾ, ರಾಕ್ಷಸಿ ಅಂತ ಹೇಳ್ದ. ನಾನು ಸಾನ್ವಿಗೆ ಕಾಲ್ ಮಾಡ್ದೆ, ಹೊಡಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಸಾನ್ವಿ ರಾತ್ರಿಯಿಂದ ಸುಮ್ನೆ ಗೋಳಾಕೋತಿದ್ದಾರೆ, ಕೋಪ ಬಂತು ಅದಕ್ಕೆ ಹೊಡೆದೆ ಅಂದ್ಲು. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಂದಾಗ ಪಲ್ಲವಿ, ಸಂಜಯ್ ಇಬ್ಬರು ನಗಲು ಪ್ರಾರಂಭಿಸಿದರು. ಪಂಕಜ್ ಅವರನ್ನು ಗದರುತ್ತಾ, ನಮಗೆ ಇದೆಲ್ಲ ತಮಾಷೆ ಅನ್ನಿಸ್ತಿದ್ಯಾ ಎಂದಾಗ ಸಂಜಯ್, ಅಣ್ಣ ಅವರಿಬ್ಬರ ಕಿತ್ತಾಟ ಕೇಳಿದ್ರೆ ಟಾಮ್ ಅಂಡ್ ಜೆರಿ ನೆನಪಾಗುತ್ತೆ, ಅದನ್ನ ನೀನು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ ಎಂದಾಗ ಪಂಕಜ್, ಸಂಜು ಎಲ್ಲಾ ವಿಷಯ ಗೊತ್ತಿದ್ದು ನೀನು ಹಾಗೆ ಮಾತಾಡ್ತೀಯಾ. ವಿಕ್ರಮ್ ಸಾನ್ವಿನ ಕೈ ಅಡ್ಡ ಇಟ್ಟು ತಡೆಯೋ ಪ್ರಯತ್ನ ಮಾಡಿದಕ್ಕೆ ಸಾನ್ವಿ ಹೊಡೆದಿರೋದು. ಈಗ್ಲಾದ್ರೂ ಸಾನ್ವಿ ಯಾಕೆ ಹೊಡೆದ್ಲು ಅಂತ ಅರ್ಥ ಆಯ್ತಾ ಎಂದಾಗ ಸಂಜಯ್ಗೆ ರಮಣ್ ನೆನಪಾಗಿ ನಗು ನಿಲ್ಲಿಸಿದ. ಪಲ್ಲವಿ ಏನೋ ನೆನಪಾದವಳಂತೆ ಅವಳು ನಗುವುದನ್ನು ನಿಲ್ಲಿಸಿ, ಸಾನ್ವಿ ಬೆಳಗ್ಗೆ ಅಳ್ತಿದ್ಲು ಯಾಕೆ ಅಂತ ಕೇಳಿದಕ್ಕೆ, ಏನಿಲ್ಲ ಅತ್ತಿಗೆ, ವಿಕ್ರಮ್ ಸರ್ನ ನೋಡಿ ಬೇಜಾರಾಗ್ತಿದೆ, ಈಗಾಗ್ಲೇ ಅವರ ಮನಸ್ಸಲ್ಲಿ ಸಾಕಷ್ಟು ನೋವಿದೆ, ಅಂಥದ್ರಲ್ಲಿ ನಾನು ಮತ್ತೆ ನೋವು ಕೊಡ್ತಿದ್ದೀನಿ ಅನ್ನಿಸ್ತಿದೆ ಅಂದ್ಲು. ನನ್ಗೆ ಈಗ ಅರ್ಥ ಆಯ್ತು ಅವಳು ಅತ್ತಿದ್ದಕ್ಕೆ ನಿಜವಾದ ಕಾರಣ ಏನು ಅಂತ. ವಿಕ್ರಮ್ ಅಣ್ಣ ತುಂಬಾ ಗೋಳಾಕೊಂಡಿದ್ದಕ್ಕೆ ಕೋಪ ಬಂದು ಹೊಡೆದಿದ್ದಾಳೆ. ಆಮೇಲೆ ಪಾಪ ಅನ್ನಿಸಿ ಪಶ್ಚಾತ್ತಾಪದಿಂದ ಹತ್ತಿದ್ದಾಳೆ. ಅಯ್ಯೋ, ಇವರಿಬ್ಬರ ಮದ್ವೆ ಮುಗಿಯೋದೊಳಗೆ ಇನ್ನು ಏನೇನು ನಡೆಯುತ್ತೋ ಅಂತ ಗೊತ್ತಿಲ್ಲ. ಇವತ್ತು ಇಬ್ಬರ ಜೊತೆಗೆ ಇದ್ದಾರೆ, ಮತ್ತೆ ಏನು ಜಗಳ ಮಾಡ್ಕೋತಾರೋ. ಸಾನ್ವಿ ಬ್ಲಡ್ ಕೊಟ್ಟು ಪ್ರಜ್ಞೆ ತಪ್ಪಿದ್ಲು, ಆ ವಿಷಯನ ಇಟ್ಕೊಂಡು ಅವಳನ್ನ ಎಷ್ಟು ಬೈತಾರೋ ಗೊತ್ತಿಲ್ಲ ಎಂದಾಗ ಪಂಕಜ್, ದೇವ್ರೇ ಕಾಪಾಡ್ಬೇಕು ಈ ಜೋಡಿನ. ಸರಿ, ಅವರಿಬ್ಬರು ಬರಲ್ಲ, ನೀವು ಹೋಗಿ ಮಲಗಿ. ಸಂಜು, ನಾಳೆ ಪ್ರೀತಮ್ ಶರಣ್ಯ ಬರ್ತಾರೆ, ಏರ್ಪೋರ್ಟ್ಗೆ ಹೋಗಿ ಪಿಕ್ ಮಾಡು. ಹಾಗೆ ಬರ್ತಾನೆ, ಅವರಿಬ್ಬರಿಗೂ ಮದ್ವೆ ಬಗ್ಗೆ ಪ್ಲಾನ್ ಬಗ್ಗೆ ಎಲ್ಲ ಹೇಳು ಎಂದ. ನಿಟ್ಟುಸಿರು ಬಿಡುತ್ತ ಸಂಜಯ್, ಸರಿ ಅಣ್ಣ ಎಂದ. ಎಲ್ಲರೂ ಹೋಗಿ ಮಲಗಿದರು. ವಿಕ್ರಮ್ ಕಾಲ್ ಮಾಡಿ ಲೊಕೇಶನ್ ಕಳಿಸಿದ ತಕ್ಷಣ ಹೊರಟ ರಾಜು ವಿಕ್ರಮ್ ಇದ್ದ ಸ್ಥಳ ತಲುಪಿದ. ಅವನು ಅಲ್ಲಿ ಕಾಲಿಟ್ಟಾಗ ಸಾನ್ವಿಯ ದುರ್ಗಿ ರೂಪ ಅನಾವರಣಗೊಂಡಿತ್ತು. ಅದನ್ನು ನೋಡುತ್ತಾ ಅವನು ಸ್ತಬ್ಧನಾಗಿ ನಿಂತಿದ್ದ. ಓನರ್ ಹೋದ ನಂತರ ರಾಜು ಹೋಟೆಲ್ ಒಳಗೆ ಬಂದ. ಅವನನ್ನು ಕುರಿತು ವಿಕ್ರಮ್, ರಾಜು, ನಾಳೆ ಬೆಳಗ್ಗೆ ಈ ಮನೇನ ಖಾಲಿ ಮಾಡಿ ನಮ್ಮ ಕ್ವಾರ್ಟರ್ಸ್ಗೆ ಶಿಫ್ಟ್ ಮಾಡು, ನಿನ್ನ ಸಹಾಯಕ್ಕೆ ಜನನ ಕರ್ಕೊಂಡು ಬಂದು ಕೆಲಸ ಮುಗಿಸು ಎಂದಾಗ ಶಾಂತಿ, ಸರ್ ಇರೋದು ಕೆಲವು ವಸ್ತುಗಳು ಅಷ್ಟೇ, ಯಾರು ಬೇಡ, ನಾನೇ ಈ ಕೆಲಸ ಮಾಡ್ಕೋತೀನಿ ಎಂದಳು ಮುಜುಗರ ಪಡುತ್ತಾ. ವಿಕ್ರಮ್, ನೋಡಿ, ನೀವು ಈ ಸ್ಥಿತಿಯಲ್ಲಿ ಯಾವ ಕೆಲಸ ಮಾಡೋದು ಬೇಡ, ನೀವು ಸದ್ಯಕ್ಕೆ ಇವನ ಜೊತೆ ಹೋಗಿ, ಅವನು ಕ್ವಾರ್ಟರ್ಸ್ಗೆ ಬಿಡ್ತಾನೆ. ರಾಜು, ಜೋಪಾನವಾಗಿ ಕರ್ಕೊಂಡು ಹೋಗಿ ಬಿಡು, ಹಾಗೆ ಅವರಿಗೆ ಎಲ್ಲವನ್ನು ಅರೇಂಜ್ ಮಾಡೋ ಜವಾಬ್ದಾರಿ ನಿಂದು ಎಂದಾಗ ರಾಜು, ಸರ್ ಕ್ವಾರ್ಟರ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಇದೆ, ಯಾವುದರ ಕೊರತೆ ಇಲ್ಲ ಎಂದ. ಶಾಂತಿ, ಸರ್ ಈಗ ಬೇಡ, ನಾವು ಬೆಳಗ್ಗೆ ಹೋಗ್ತೀವಿ ಎಂದಳು. ವಿಕ್ರಮ್ ಶಾಂತಿ ಇದ್ದ ಪರಿಸ್ಥಿತಿಯನ್ನು ಯೋಚಿಸಿ, ಸರಿ ರಾಜು, ನಾಳೆ ಬೆಳಗ್ಗೆನೆ ಇವರು ಕ್ವಾರ್ಟರ್ಸ್ಗೆ ಬರ್ತಾರೆ, ಎಲ್ಲಾ ಥಿಂಗ್ಸ್ ಶಿಫ್ಟ್ ಮಾಡಿ ಕೊಡು, ಈಗ ನೀನು ಹೊರಡು ಎಂದ. ರಾಜು ಅಲ್ಲಿಂದ ಹೊರಟು ಹೋದ. ವಿಕ್ರಮ್ ಸುಮಾಳನ್ನು ತನ್ನ ಬಳಿಗೆ ಕರೆದು, ಸುಮಾ, ಇನ್ ಮುಂದೆ ನೀನು ಕಷ್ಟಪಡೋ ಹಾಗೆ
ಆಗಿಲ್ಲ, ಇನ್ನೂ ನೀನು ಸ್ಕೂಲ್ಗೆ ಹೋಗ್ಬೇಕು ಎಂದ. ಅವಳ ತಲೆ ನೇವರಿಸುತ್ತ ಸುಮಾ ಸರಿ ಸರಿ ಎಂದಾಗ ವಿಕ್ರಮ್, ನೀನು ನನ್ನನ್ನ ಸರ್ ಅನ್ಬೇಡ, ಮಾಮ ಅಂತ ಕರಿ ಎಂದ. ಸುಮಾ, ಸರಿ, ನಿಮ್ಮನ್ನ ಮಾಮ ಅಂತ ಕರಿತೀನಿ ಎಂದಳು ಖುಷಿಯಿಂದ. ವಿಕ್ರಮ್, ಸುಮಾ ನೀನು ಓದಿ ಮುಂದೆ ಏನಾಗ್ಬೇಕು ಅನ್ನೋ ಆಸೆ ಇದೆ ಎಂದಾಗ ಸುಮಾ, ಸಾನ್ವಿ ಅಕ್ಕನ ತರ ಆಗ್ತೀನಿ ಎಂದಳು. ಅದನ್ನು ಕೇಳಿ ವಿಕ್ರಮ್ ನಕ್ಕು, ಸಾನ್ವಿ ಏನು ಓದಿದಾಳೆ ಅಂತ ನಿನ್ಗೆ ಗೊತ್ತಾ ಎಂದಾಗ ಸುಮಾ, ಓದೋದನ್ನ ಹೇಳಿಲ್ಲ, ನಾನು ಹೇಳಿದ್ದು ಸಾನ್ವಿ ಅಕ್ಕನ್ ತರ ಫೈಟರ್ ಆಗ್ತೀನಿ ಅಂತ ಎಂದಳು. ವಿಕ್ರಮ್, ಬೇಡ, ನೀನು ಸಾನ್ವಿ ಅಕ್ಕನ್ ತರ ಫೈಟರ್ ಆಗಬೇಡ, ನನ್ನ ಹಾಗೆ ಡಾಕ್ಟರ್ ಆಗು ಎಂದವನು ಗಡಿಯಾರದ ಕಡೆ ನೋಡಿದ. ಆಗಲೇ 12 ಗಂಟೆಯಾಗಿತ್ತು. ಸಾನ್ವಿಗಾಗಿ ಹುಡುಕಿದ. ಅವಳು ಅಲ್ಲೇ ಇದ್ದ ಟೇಬಲ್ ಮೇಲೆ ಹಾಗೆ ತಲೆ ಇಟ್ಟು ಮಲಗಿದ್ದಳು. ವಿಕ್ರಮ್ ಸಾನ್ವಿಯ ಬಳಿ ಬಂದು, ಸಾನ್ವಿ ಹೋಗೋಣ ಎಂದ. ಸಾನ್ವಿ, ವಿಕ್ರಮ್, ಶಾಂತಿ ಮತ್ತು ಸುಮಾಳಿಗೆ ವಿದಾಯ ಹೇಳಿ ಹೊರಟವರು ಕಾರ್ ಇರುವ ಜಾಗಕ್ಕೆ ನಡೆದುಕೊಂಡು ಬಂದರು. ವಿಕ್ರಮ್ ಕಾರನ್ನು ಹಾಸ್ಪಿಟಲ್ ಕಡೆ ಡ್ರೈವ್ ಮಾಡಿದ. ಸಾನ್ವಿ ಕಾರ್ ಹತ್ತಿ ಕುಳಿತವಳು ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡಲು ಪ್ರಾರಂಭಿಸಿದಳು. ಹಾಸ್ಪಿಟಲ್ ಬಳಿ ಬಂದ ನಂತರ ವಿಕ್ರಮ್ ಸಾನ್ವಿಯನ್ನು ಎಬ್ಬಿಸಿದ. ಸಾನ್ವಿ ಕಷ್ಟಪಟ್ಟು ಕಣ್ಣು ಬಿಟ್ಟವಳು. ವಿಕ್ರಮ್ ಮತ್ತೆ ಹಾಸ್ಪಿಟಲ್ ಬಳಿ ಕರೆದುಕೊಂಡು ಬಂದಿದ್ದನ್ನು ನೋಡಿ, ವಿಕ್ರಮ್ ಸರ್, ಮತ್ತೆ ಹಾಸ್ಪಿಟಲ್ಗೆ ಯಾಕೆ ಬಂದ್ರಿ ಎಂದಾಗ ವಿಕ್ರಮ್ಗೆ ಸಾನ್ವಿ ಮತ್ತೆ ಸರ್ ಎಂದದ್ದು ಬೇಸರ ತಂದಿತ್ತಾದರೂ ಅದನ್ನು ಸರಿಪಡಿಸುವ ಸಮಯ ಇದಲ್ಲ ಎಂದುಕೊಂಡು, ಸಾನ್ವಿ, ಆಗ್ಲೇ ತುಂಬಾ ಹೊತ್ತಾಗಿದೆ, ಇಷ್ಟು ರಾತ್ರಿಯಲ್ಲಿ ಹೋಗಿ ಪಂಕಜ್ನನ್ನು ಸ್ಟಾಪ್ ಮಾಡೋದು ಸರಿಯಲ್ಲ, ಇವತ್ತು ಇಲ್ಲೇ ಇರೋಣ ಎಂದ. ಸಾನ್ವಿ ಕಾರ್ನಿಂದ ಇಳಿದು ವಿಕ್ರಮ್ನನ್ನು ಹಿಂಬಾಲಿಸಿದಳು. ವಿಕ್ರಮ್ ತನ್ನ ಚೇಂಬರ್ಗೆ ಬಂದವನು ಅಲ್ಲಿದ್ದ ಇನ್ನೊಂದು ಕಡೆಯ ಬಾಗಿಲು ತೆಗೆದು ಒಳಗೆ ನಡೆದ. ಅವನ ಹಿಂದೆ ಬಂದ ಸಾನ್ವಿ ಅಲ್ಲಿನ ರೂಮ್ ನೋಡಿ ಒಂದು ಕ್ಷಣ ಆಶ್ಚರ್ಯಚಕಿತಳಾದಳು. ಅವಳು ಹಾಸ್ಪಿಟಲ್ನ ವಾರ್ಡ್ ನಲ್ಲಿ ಇರಬಹುದು ಅಂದುಕೊಂಡಿದ್ದಳು. ಆದರೆ ವಿಕ್ರಮ್ ತನ್ನ ರೂಮ್ಗೆ ಅವಳನ್ನು ಕರೆದುಕೊಂಡು ಬಂದಿದ್ದ. ಒಬ್ಬಳೇ ವಿಕ್ರಮ್ನೊಂದಿಗೆ ಒಂದೇ ರೂಮ್ ನಲ್ಲಿ ಇರಬೇಕೆಂದು ನೆನೆಸಿಕೊಂಡು ಗಾಬರಿಯಾದಳು. ಅವಳ ಆರೋಗ್ಯ ಸರಿ ಇಲ್ಲದಾಗ ವಿಕ್ರಮ್ ಸಾನ್ವಿಯನ್ನು ನೋಡಿಕೊಂಡು ಅವಳ ಜೊತೆಗಿದ್ದ. ಆದರೆ ಈ ಬಾರಿ ಅವಳ ಮನಸ್ಸಲ್ಲಿ ಏನೋ ಕಳವಳ ಮನೆ ಮಾಡಿತ್ತು. ವಿಕ್ರಮ್, ಕೂತ್ಕೋ ಸಾನ್ವಿ ಎಂದು ಸೋಫಾದ ಕಡೆ ಕೈ ತೋರಿಸಿದ. ಸೋಫಾದಲ್ಲಿ ಕುಳಿತ ಸಾನ್ವಿ ಮನಸ್ಸಲ್ಲಿ, ಇವತ್ತು ನಾನು ಒಬ್ಬಳೇ ಇದ್ದೀನಿ, ಬ್ಲಡ್ ಕೊಟ್ಟು ಪ್ರಜ್ಞೆ ತಪ್ಪಿದ್ದೆ, ಅದಕ್ಕೆ ವಿಕ್ರಮ್ ಸರ್ ನನ್ಗೆ ಬೈತಾರೇನೋ, ಬೆಳಗ್ಗೆ ಅವರಿಗೆ ಕೊಡದೆ ಅದಕ್ಕೂ ಕ್ಲಾಸ್ ತಗೋತಾರೆ, ಅದು ಅಲ್ಲದೆ ಈಗ ಒಬ್ಬ ವ್ಯಕ್ತಿಯ ಮೇಲೆ ಗಲಾಟೆ ಮಾಡಿದ್ದೀನಿ, ಒಂದೇ ದಿನ 3 ತಪ್ಪು ಮಾಡಿದ್ದೀನಿ, ಎಲ್ಲ ಸೇರಿ ದಿನಕ್ಕಿಂತ ಜಾಸ್ತಿ ಲೆಕ್ಚರ್ ಕೊಡ್ತಾರೆ, ಇವತ್ತು ನನ್ನ ಕತೆ ಅಷ್ಟೇ, ಅದು ಅಲ್ಲದೆ ಇಲ್ಲಿ ನನ್ಗೆ ಸಪೋರ್ಟ್ ಮಾಡೋಕೆ ಯಾರು ಇಲ್ಲ ಎನ್ನುತ್ತಾ ಕೈ ಇಸುಕಿಕೊಳ್ಳುತ್ತಿದ್ದಳು. ಅವಳ ಮನಸ್ಸನ್ನು ಅರಿತವನಂತೆ ವಿಕ್ರಮ್, ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಾನು ನಿನ್ನನ್ನ ಯಾವ ಪ್ರಶ್ನೆ ಕೇಳಲ್ಲ, ಬೈಯಲ್ಲ, ಭಯಪಡ್ಬೇಡ. ಅಯ್ಯೋ, ಎಂತ ಮಾತೇಳ್ಬಿಟ್ಟೆ, ಭಯಪಡ್ಬೇಡ ಅಂತ? ಭಯ ಅದು ನಿನ್ಗೆ ಎಂದು ನಕ್ಕ. ಅವನ ನಗುವಲ್ಲಿ ತುಂಟತನವಿತ್ತು. ವಿಕ್ರಮ್ ಜೊತೆ ಒಂದೇ ಕೋಣೆಯಲ್ಲಿ ಇರೋದು ಸಾನ್ವಿಯನ್ನು ಒಂದು ರೀತಿಯ ಸಂಕಷ್ಟಕ್ಕೆ ಈಡು ಮಾಡಿತ್ತು. ಅದು ಅಲ್ಲದೆ ಅಲ್ಲಿ ಇದ್ದದ್ದು ಒಂದೇ ಮಂಚ, ಒಂದೇ ಬ್ಲಾಂಕೆಟ್ ಅನ್ನು ನೋಡಿ ಸಾನ್ವಿಗೆ ಇನ್ನೂ ಗಾಬರಿ ಆಯಿತು. ಅವಳಿಗೆ ಆಯಾಸದ ಜೊತೆಗೆ ಬ್ಲಡ್ ಕೊಟ್ಟಿದ್ದರಿಂದ ಸುಸ್ತು ಕೂಡ ಆಗುತ್ತಿತ್ತು. ಆದರೆ ಕಣ್ಣು ಮುಚ್ಚಿ ಮಲಗುವ ಧೈರ್ಯವಿರಲಿಲ್ಲ. ಕಾರಣ ಅವಳಿಗೂ ತಿಳಿದಿರಲಿಲ್ಲ. ಸಾನ್ವಿಯ ಸಪ್ಪಗಿನ ಮುಖ ನೋಡಿ ವಿಕ್ರಮ್, ಸಾನ್ವಿ, ಸುಸ್ತಾಗ್ತಿದ್ಯಾ, ತಲೆ ಸುತ್ತುತ್ತಿದ್ಯಾ ಎಂದಾಗ ಸಾನ್ವಿ, ಇಲ್ಲ, ನಾನು ಮುಖ ತೊಳಿಬೇಕು, ವಾಶ್ರೂಮ್ ಇದೆ ಅಲ್ವಾ ಅಂದಾಗ ವಿಕ್ರಮ್, ಹಾ, ಅಲ್ಲಿ ಕಾಣ್ತಿದೆ ಅಲ್ವಾ, ಅದೇ ವಾಶ್ರೂಮ್ ಎಂದು ವಾಶ್ರೂಮ್ ಕಡೆ ಕೈ ತೋರಿಸಿದ. ವಾಶ್ರೂಮ್ಗೆ ಹೋಗುವ ಸಲುವಾಗಿ ಎದ್ದು ನಿಲ್ಲಲು ಪ್ರಯತ್ನ ಪಟ್ಟವಳು ಹಾಗೆ ಸೋಫಾದಲ್ಲಿ ಕುಸಿದಳು. ವಿಕ್ರಮ್ ನೀರು ತೆಗೆದುಕೊಂಡು ಸಾನ್ವಿ ಮುಖದ ಮೇಲೆ ಚುಮುಕಿಸಿದ. ಆದರೆ ಸಾನ್ವಿಗೆ ಎಚ್ಚರವಾಗಲಿಲ್ಲ. ವಿಕ್ರಮ್ ಗಾಬರಿಯಿಂದ ಸಾನ್ವಿ ಎಂದು ಅವಳ ಕೆನ್ನೆ ಬಡಿಯುತ್ತಾ ಎಚ್ಚರಿಸುವ ಪ್ರಯತ್ನ ಮಾಡಿದ. ಆದರೆ ಸಾನ್ವಿ ಕಣ್ಣು ಬಿಡುವ ಸ್ಥಿತಿಯಲ್ಲಿ ಇರಲಿಲ್ಲ. ತಕ್ಷಣ ವಿಕ್ರಮ್ ಸಾನ್ವಿಯನ್ನು ಎತ್ತಿಕೊಂಡು ಕನ್ಸಲ್ಟೆನ್ಸಿ ರೂಮ್ಗೆ ಕರೆತಂದು ಬೆಡ್ ಮೇಲೆ ಮಲಗಿಸಿ ಬಿಪಿ ಚೆಕ್ ಮಾಡಿದ. ಸಾನ್ವಿಗೆ ಬಿಪಿ ಲೋ ಆಗಿತ್ತು. ಸಾನ್ವಿಯ ಹೃದಯದ ಬಡಿತ ಕೇಳುತ್ತಿದ್ದರೆ ಅವನಿಗೆ ತನ್ನ ಹೃದಯದ ಬಡಿತ ಏರುಪೇರಾಗುತ್ತಿದೆ ಎನ್ನಿಸುತ್ತಿತ್ತು. ಅವನು ಗಾಬರಿಯಿಂದ ಸಾನ್ವಿಯನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದ. ಸಾನ್ವಿಗೆ ಡ್ರಿಪ್ಸ್ ಅವಶ್ಯಕತೆ ಇತ್ತು. ಅದನ್ನು ಚುಚ್ಚಲು ಅವನ ಮನಸ್ಸಿಗೆ ಕಷ್ಟ ಆಗುತ್ತಿತ್ತು. ಆದರೆ ಅನಿವಾರ್ಯವಾಗಿದ್ದರಿಂದ ಅವನು ಕಷ್ಟಪಟ್ಟು ಡ್ರಿಪ್ಸ್ ಮತ್ತೆ ಇಂಜೆಕ್ಷನ್ ಹಾಕಿದ. ಸಾನ್ವಿ ಪ್ರಜ್ಞೆ ಇಲ್ಲದೆ ಮಲಗಿರುವುದನ್ನು ನೋಡಿ ಅವನಿಗೆ ತನ್ನ ಹೃದಯ ಬಡಿದುಕೊಳ್ಳುವುದನ್ನೇ ನಿಲ್ಲಿಸಿದೆ ಅನ್ನೋ ಅನುಭವ ಆಗುತ್ತಿತ್ತು. ಅವನಿಗೆ ಗೊತ್ತಿಲ್ಲದೆ ಅವನ ಕಣ್ಣಿಂದ ನೀರು ಸುರಿಯುತ್ತಿತ್ತು. ಅವನು ತನ್ನಷ್ಟಕ್ಕೆ, ಸಾನ್ವಿ, ಕಣ್ಬಿಡು ಸಾನ್ವಿ, ನಿನ್ಗೆ ಯಾವಾಗ್ಲೂ ಏನಾದ್ರೂ ತೊಂದ್ರೆ ಆಗ್ತಾನೆ ಇರತ್ತೆ, ಚೆನ್ನಾಗಿದ್ಯಾ ಅನ್ನುವಷ್ಟರಲ್ಲಿ ಇನ್ನೇನೋ ತೊಂದ್ರೆ, ಇನ್ನೇನೋ ನೋವು ನಿನ್ನ ಹಿಂದೇನೆ ಇರತ್ತೆ. ಕೆಲವು ಅದೇ ಆದ್ರೆ ಕೆಲವನ್ನ ನೀನೇ ತಂದ್ಕೋತೀಯ. ನಾನು ಈಗ ತಾನೇ ನಿನ್ಗೆ ಯಾವ ವಿಷಯಕ್ಕೂ ಪ್ರಶ್ನೆ ಕೇಳಲ್ಲ, ಬೈಯಲ್ಲ ಅಂದೆ. ಆದ್ರೆ ನೀನು ಮಾಡಿದ ಕೆಲಸದ ಪರಿಣಾಮ ನಿನ್ನನ್ನ ಈ ಸ್ಥಿತಿಗೆ ತಂದಿದೆ. ನೀನು ಮಾಡಿದ್ದು ಒಳ್ಳೆ ಕೆಲಸಾನೇ, ಆದ್ರೆ ಅದು ನಿನ್ನ ಜೀವಕ್ಕೆ ಅಪಾಯ ತಂದ್ರೆ ಏನ್ ಮಾಡೋದು? ಅದನ್ನ ನೀನು ಯೋಚನೆ ಮಾಡದೆ ದುಡುಕ್ತೀಯ. ಈಗ ನಾನು ನಿನ್ನ ಬಗ್ಗೆ ಅನುಕಂಪ ತೋರಿಸ್ಬೇಕಾ ಅಥವಾ ಕೋಪ ಮಾಡ್ಕೋಬೇಕಾ ಗೊತ್ತಿಲ್ಲ. ಸಮಸ್ಯೆ ನಿನ್ನ ಹುಡುಕೊಂಡು ಬರುತ್ತೋ ಅಥವಾ ನೀನೇ ಸಮಸ್ಯೆನ ಹುಡುಕೊಂಡು ಹೋಗ್ತೀಯೋ ನನಗೆ ಅರ್ಥ ಆಗ್ತಿಲ್ಲ. ಸದ್ಯ ನಿನ್ಗೆ ಎಚ್ಚರ ಆದ್ರೆ ಅಷ್ಟೇ ಸಾಕು ನನ್ಗೆ ಎಂದವನು ಸಾನ್ವಿ ಕೈಯನ್ನು ಹಿಡಿದುಕೊಂಡು, ಸಾನ್ವಿ, ಕಣ್ಬಿಡಿ ಸಾನ್ವಿ ಎಂದ. ಆದರೆ ಸಾನ್ವಿ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಅವಳಿಗೆ ಪ್ರಜ್ಞೆ ಬರೋದಕ್ಕೆ ಸಮಯ ಬೇಕಿತ್ತು.
ತುಂಬಾ ಹೊತ್ತಿನಿಂದ ಸಾನ್ವಿ ಕೈ ಹಿಡಿದು ಕೂತಿದ್ದ ವಿಕ್ರಮ್ಗೆ ಆಯಾಸದಿಂದ ನಿದ್ದೆ ಬಂದ ಹಾಗೆ ಆಯ್ತು. ಅವನು ಹಾಗೆ ಬೆಡ್ ಮೇಲೆ ತಲೆ ಇಟ್ಟು ಮಲಗಿದ. ಸುಮಾರು ಬೆಳಗಿನ ಜಾವದ ಹೊತ್ತಿಗೆ ಸಾನ್ವಿಗೆ ಎಚ್ಚರವಾಯಿತು. ಅವಳು ಕಣ್ಣು ಬಿಟ್ಟು ನೋಡಿದಾಗ ಕೈ ಹಿಡಿದು ಬೆಡ್ ಮೇಲೆ ತಲೆ ಇಟ್ಟು ಮಲಗಿದ್ದ ವಿಕ್ರಮ್ನ ತಲೆ ನೇವರಿಸಿದಳು. ಡ್ರಿಪ್ಸ್ ಇನ್ನೇನು ಖಾಲಿಯಾಗುವುದರಲ್ಲಿತ್ತು. ಅದನ್ನು ಅವಳೇ ಮಾಡಿದವಳು ಹಾಗೆ ಕಣ್ಣು ಮುಚ್ಚಿ ಮಲಗಿದಳು. ಬೆಳಗಿನ 6 ಗಂಟೆಯ ಹೊತ್ತಿಗೆ ವಿಕ್ರಮ್ಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತು. ಕಣ್ಣು ಬಿಟ್ಟವನು ಅಯ್ಯೋ ಡ್ರಿಪ್ಸ್ ಹಾಕಿದೆ, ಖಾಲಿಯಾಗಿ ಎಷ್ಟೊತ್ತಾಯ್ತೋ ಏನೋ ಎಂದು ಗಾಬರಿಯಿಂದ ಎದ್ದವನು ಡ್ರಿಪ್ಸ್ ಕಡೆ ನೋಡಿದ. ಅದನ್ನು ಸ್ಟಾಪ್ ಮಾಡಲಾಗಿತ್ತು. ಅದನ್ನು ನೋಡಿ ವಿಕ್ರಮ್ಗೆ ಸ್ವಲ್ಪ ಧೈರ್ಯ ಬಂತು. ಅವನು ಮನಸ್ಸಲ್ಲಿ ಎಚ್ಚರ ಆಗಿದೆ, ಅದಕ್ಕೆ ಅವಳೇ ಡ್ರಿಪ್ಸ್ ಸ್ಟಾಪ್ ಮಾಡಿದಾಳೆ ಅಂದುಕೊಂಡವನು ಸಾನ್ವಿ ಕೈನಿಂದ ಡ್ರಿಪ್ಸ್ ನೀಡಲಾಗಿದಾಗ ಸಾನ್ವಿ ನೋವಿನಿಂದ ಅಮ್ಮ ಎನ್ನುತ್ತಾ ವಿಕ್ರಮ್ನ ಕೈ ಹಿಡಿದುಕೊಂಡಳು. ವಿಕ್ರಮ್ ಸಾರಿ ಸಾನ್ವಿ, ನೀಡಲ್ ತೆಗೆದು ಆಯ್ತು, ಇನ್ನೇನು ನೋವಾಗಲ್ಲ ಎಂದವನು ಅವಳ ಕೈಯಿಂದ ಬರುತ್ತಿದ್ದ ರಕ್ತವನ್ನು ಒತ್ತಿ ಹಿಡಿದುಕೊಂಡ. ಸಾನ್ವಿ ಎದ್ದು ವಿಕ್ರಮ್ನಿಂದ ಕೈ ಬಿಡಿಸಿಕೊಂಡು ತಾನೇ ಒತ್ತಿ ಹಿಡಿದುಕೊಂಡಳು. ವಿಕ್ರಮ್ ಈಗ ಹೇಗಿದ್ಯಾ ಸಾನ್ವಿ, ಸುಸ್ತು ಕಮ್ಮಿ ಆಯ್ತಾ ಎಂದ. ಸಾನ್ವಿ ಚೆನ್ನಾಗಿದ್ದೀನಿ, ಸುಸ್ತು ಏನೂ ಇಲ್ಲ ಎಂದಳು ಬೆಡ್ನಿಂದ ಇಳಿಯುತ್ತಾ. ವಿಕ್ರಮ್ ಹೋಗಿ ಫ್ರೆಶ್ ಆಗಿ ಬಾ ಎಂದ. ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದ ಸಾನ್ವಿ ಆಯಾಸದಿಂದ ಸೋಫಾದಲ್ಲಿ ಕುಳಿತಳು. ವಿಕ್ರಮ್ ಸಾನ್ವಿ ಪಕ್ಕದಲ್ಲಿ ಕುಳಿತು ಸಾನ್ವಿ ಯಾಕೆ ಹೀಗ್ ಮಾಡ್ತೀಯಾ, ನಿನ್ನ ಬಗ್ಗೆ ನೀನು ಯೋಚನೆ ಮಾಡಲ್ಲ, ನಿನ್ಗೆ ನಿನ್ನ ಜೀವನದ ಬಗ್ಗೆ ಕೇರ್ ಇಲ್ವಾ, ಯಾವಾಗ್ಲೂ ಬೇರೆಯವರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿನ್ನ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ಳೋ ಲೆವೆಲ್ಗೆ ನಿನ್ಗೆ ನಿನ್ನ ಬಗ್ಗೆ ಕೇರ್ ಇಲ್ಲದೆ ಇರಬಹುದು. ನೀನು ನಿನಗೋಸ್ಕರ ಬದುಕೋದಿಲ್ಲ ಅಂತ ಅನ್ಕೊಳ್ಳೋಣ, ಆದ್ರೆ ನಿನಗೋಸ್ಕರ ಬದುಕೋರು ಇರ್ತಾರೆ ಅಲ್ವಾ, ಅವರಿಗೋಸ್ಕರನಾದ್ರೂ ನೀನು ನಿನ್ನ ಬಗ್ಗೆ ಕೇರ್ ತಗೋಬೇಕು ಅಲ್ವಾ. ಇನ್ನು ನಿನ್ನ ನಿತಿನ್ ಮದ್ವೆಗೆ ಕೆಲವು ದಿನಗಳಷ್ಟೇ ಇರೋದು, ನೀನು ಆರೋಗ್ಯದ ಬಗ್ಗೆ ಕೇರ್ ತಗೊಳ್ದೆ ಹೀಗೆಲ್ಲ ಮಾಡ್ಕೊಂಡ್ರೆ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ನಿತಿನ್ ಸಹಿಸ್ಕೋತಾನ. ಇನ್ನು ಅಪ್ಪ ಅಮ್ಮ ನಿನ್ಗೆ ಸಣ್ಣ ನೋವಾದ್ರೂ ಸಹಿಸಲ್ಲ, ಅವರಲ್ಲದೆ ಈಗ ನಿನ್ಗೆ ಅಪ್ಪ ಅಮ್ಮನ ತರ ಪ್ರೀತಿ ಮಾಡೋರು ಅಣ್ಣಂದಿರು ಅಕ್ಕಂದಿರು ಅತ್ತಿಗೆ ಎಲ್ಲ ಇದ್ದಾರೆ. ಅವರು ಕೂಡ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ನಿನಗೇನಾದ್ರೂ ಆದ್ರೆ ಅವರಿಗೂ ನೋವಾಗುತ್ತೆ, ಇದನ್ನೆಲ್ಲ ನೀನು ಯೋಚನೆ ಮಾಡ್ಬೇಕು ಅಲ್ವಾ ಎಂದ. ಸಾನ್ವಿ ಮನಸ್ಸಲ್ಲಿ ಹೌದು, ಎಲ್ಲರ ಬಗ್ಗೆ ಹೇಳಿದ್ರಿ, ಆದ್ರೆ ನನ್ಗೇನಾದ್ರೂ ಆದ್ರೆ ನಿಮ್ಗೆ ನೋವಾಗುತ್ತಾ, ಅದನ್ನ ಹೇಳಿ, ನಿನ್ಗೆ ನೋವಾದ್ರೆ ನನ್ಗೂ ಸಹಿಸೋಕೆ ಆಗಲ್ಲ, ಹಾಗಂತ ಹೇಳಿ ಪ್ಲೀಸ್ ಹೇಳಿ, ಆ ಮಾತನ್ನ ಕೇಳ್ಬೇಕು ಅಂತ ನನ್ ಮನ್ಸು ಹಾತೊರಿತಿದೆ, ಹೇಳಿ, ನನ್ಗೆ ನೋವಾದ್ರೆ ನಿಮ್ಗೂ ನೋವಾಗುತ್ತೆ ಅಂತ ಹೇಳಿ ಎಂದು ಸಾನ್ವಿ ಮನಸ್ಸು ಚೀರುತ್ತಿತ್ತು. ಮುಂದೇನು ಸಾನ್ವಿ ಬಯಸೋ ವಿಕ್ರಮ್ನ ಪ್ರೀತಿ ಸಿಗುತ್ತಾ ಅಥವಾ ವಿಕ್ರಮ್ ಹೇಳಿದ ಹಾಗೆ ಸಾನ್ವಿ ನಿತಿನ್ನ ಪ್ರಾಣವಾಗ್ತಾಳ? ನೀವು ಬಯಸೋದು ಏನೆಂದು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.